ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ನಡೀತಾ ಇದ್ದಂತಹ ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ಸುಮಾರು 1.5 ಗಂಟೆಗಳ ಕಾಲ ನಡೆದಂತಹ ಸ್ಥಳ ಮಹಜರು ಕಾರ್ಯ ಕಂಪ್ಲೀಟ್ ಆಗಿದೆ. ದರ್ಶನ್, ಪ್ರದೋಷ್, ವಿನಯ್ ಸೇರಿ ಇತರೆ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡಲಾಯಿತು. ಸಾಕ್ಷಿ ಕಲೆ ಹಾಕೋಕೆ ನಟ ಚಿಕ್ಕಣ್ಣ ಅವರನ್ನು ಕೂಡ ಕರೆಸಿದ್ರು ಪೊಲೀಸರು. ಆ ದಿನ ಯಾರೆಲ್ಲ ರೆಸ್ಟೋರೆಂಟ್ ನಲ್ಲಿ ಇದ್ರು ಅನ್ನೋ ಬಗ್ಗೆ ತನಿಖೆಯನ್ನ ಮಾಡಿದ್ದಾರೆ. 6 ಆರೋಪಿಗಳಿಗೂ ಕೂಡ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ. ಮಹಜರು ವೇಳೆ ರೆಸ್ಟೋ ಬಾರ್ನ ಮೂಲೆ ಮೂಲೆಯಲ್ಲೂ ಕೂಡ ಸರ್ಚಿಂಗ್ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮಹಜರು ಸಂದರ್ಭದಲ್ಲಿ ಆ ಮಹಜರು ಕಾರ್ಯ ಮುಕ್ತಾಯ ಆದಂತಹ ನಂತರದಲ್ಲಿ ಈಗ ಆರೋಪಿಗಳನ್ನ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಹೋಗಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಸುಮಾರು 1.5-2 ಗಂಟೆಗಳ ಕಾಲ ಮಹಜರನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗಿದೆ? ಏನಾದರೂ ವಸ್ತುಗಳನ್ನ ಸೀಸ್ ಮಾಡಲಾಗಿದೆಯಾ? ಹೇಗೆ? ವಿದ್ಯಾ ರೇಣುಕಾ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಮಹಜರು ಮಾಡೋದಕ್ಕೆ ಸ್ಟೋನಿ ಬ್ರೂಕ್ ಪಬ್ಗೆ ಕರ್ಕೊಂಡು ಹೋದ್ರು. ಅದಾದ ಬಳಿಕ ಅಲ್ಲಿ ಸತತ 1 ಗಂಟೆಗಳ ಕಾಲ ಮಹಜರು ಮುಗಿಸಿ ಈಗಾಗಲೇ ಆರೋಪಿಗಳನ್ನ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ 1 ಗಂಟೆ ಏನ್ ಮಹಜರು ಮಾಡಿದ್ರು ಅಲ್ಲ, ಆ ಸಮಯದಲ್ಲಿ ಆರೋಪಿಗಳೇನಿದ್ದಾರೆ ದರ್ಶನ್, ವಿನಯ್ ಸೇರಿ ಇನ್ನಿತರ ಆರೋಪಿಗಳು ಜೊತೆಗೆ ಈಗಾಗಲೇ ಏನು ಈ ಒಂದು ಪಾರ್ಟಿಯಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ನಡೆದಿದ್ದಂತಹ ಒಂದು ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು ಅಂತ ಏನು ಹೇಳಲಾಗಿತ್ತು. ಅವರನ್ನ ಕೂಡ ಮಹಜರು ಜಾಗಕ್ಕೆ ಪೊಲೀಸರು ಕರೆಸ್ಕೊಂಡ್ ಬಂದಿದ್ರು. ಹಾಗಾಗಿ ಅಲ್ಲಿ ಎಲ್ಲರನ್ನ ಸೇರಿ ಮಹಜರು ಪ್ರಕ್ರಿಯೆ ಈಗಾಗಲೇ ಮಾಡಿದ್ದಾರೆ. ಅಂದ್ರೆ ಅವ್ರು ಯಾವ ಟೇಬಲ್ ನಲ್ಲಿ ಕೂತು ಮಾತುಕತೆಯನ್ನ ನಡೆಸಿದ್ರು, ಏನೇನ್ ವಿಚಾರವನ್ನ ಡಿಸ್ಕಸ್ ಮಾಡಿದ್ರು, ಅಲ್ಲಿ ಯಾರ್ಯಾರು ಆ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು, ಹೀಗೆ ಬೇರೆ ಬೇರೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಅಂದ್ರೆ ರೆಸ್ಟೋ ಬಾರ್ ನಲ್ಲಿದ್ದಂತಹ ಕೆಲವೊಂದು ಸಿಬ್ಬಂದಿ ಬಳಿ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಟೈಮಲ್ಲಿ ಅಂದ್ರೆ ಏನೇನಾಯ್ತು, ಈ ರೀತಿಯಾಗಿ ಏನಾದ್ರು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದ್ರು ಮಾತನಾಡ್ತಾ ಇದ್ರ, ಯಾರ್ಯಾರು ಭಾಗಿಯಾಗಿದ್ರು, ಅದಕ್ಕಿಂತ ಮುಂಚೆ ಯಾರಾದ್ರೂ ಎದ್ದು ಹೋಗಿದ್ರ ಪಾರ್ಟಿಯಿಂದ, ಹೀಗೆ ಯಾರಾದ್ರೂ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಕೂಗಾಡಿದ್ರ ಅಲ್ಲಿದ್ದಂಥವ್ರು, ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಅಲ್ಲಿದ್ದಂತಹ ಮ್ಯಾನೇಜರ್ ಜೊತೆಗೆ ಸರ್ವ್ ಮಾಡಿರುವಂತಹ ಸಿಬ್ಬಂದಿ ಜೊತೆಗೆ ಆರ್ಡರ್ ತಗೊಂಡಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರೆಲ್ಲರ ಬಳಿಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಆ ಜಾಗವನ್ನ ಮಹಜರು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಆರೋಪಿಗಳು ಅಲ್ಲೇ ಆ ಒಂದು ರೆಸ್ಟೋ ಬಾರ್ನಲ್ಲೇ ಕೂತ್ಕೊಂಡು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಜೊತೆಗೆ ಆತನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರುವಂತಹ ವಿಚಾರವಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಅಲ್ಲಿ ಆ ಜಾಗದಲ್ಲಿ ಇರುವಂತಹ ಟವರ್ ಲೊಕೇಶನ್ ಏನಿದೆ ಅದನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ 2ನೇ ಬಾರಿ ಏನು ಆರೋಪಿಗಳನ್ನ ಕಸ್ಟಡಿಗೆ ಪಡೆದ್ರಲ್ಲ, ಆ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ಅಂದ್ರೆ ಸಾಕ್ಷಿಗಳನ್ನ ಇಟ್ಕೊಂಡು ಆರೋಪಿಗಳನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ರೆ ಅಲ್ಲಿದ್ದಂತಹ ಮಹಜರು ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿದೆಯಲ್ಲ, ಅದನ್ನ ಇಟ್ಕೊಂಡು ಈಗ ಮತ್ತೆ ಆರೋಪಿಗಳನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ವಿದ್ಯಾ, ಅಂಕಿತ, ದೃಶ್ಯಗಳಲ್ಲೂ ನಾವು ಗಮನಿಸ್ತಾ ಇದ್ವಿ. A3 ಆರೋಪಿ ಪವನ್ನ ಕರ್ಕೊಂಡು ಬರಲಾಗಿತ್ತು, ದರ್ಶನ್ ಅವರನ್ನ ಕರ್ಕೊಂಡು ಬರಲಾಗಿತ್ತು, ಜೊತೆಗೆ 10ನೇ ಆರೋಪಿ ಆಗಿರುವಂತಹ ವಿನಯ್ನ ಕರ್ಕೊಂಡು ಬರಲಾಗಿತ್ತು. ಅದರ ಜೊತೆಗೆ ಚಿಕ್ಕಣ್ಣ ಅವರು ಕೂಡ ಈಗ ಬಂದು ಮಹಜರಿನಲ್ಲಿ ಸಾಕ್ಷಿಯಾಗಿ ಅವರು ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಏನು ಅಂತ ಹೇಳಿ, ಚಿಕ್ಕಣ್ಣ ಅವರು ಸ್ಟೇಷನ್ಗೆ ಹೋಗಿ ತಮ್ಮ ಹೇಳಿಕೆಯನ್ನ ದಾಖಲಿಸುವಂತಹ ಕಾರ್ಯ ಏನಾದರೂ ಆಗುತ್ತಾ, ಅಥವಾ ಇಲ್ಲಿಂದಾನೇ ಬಿಟ್ಟು ಕಳುಹಿಸಿದ್ದಾರಾ ಪೊಲೀಸರು ಅವರನ್ನ? ವಿದ್ಯಾ, ಪ್ರಮುಖವಾಗಿ ಏನು ಅಂತಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯೋದಕ್ಕೆ ಚಿಕ್ಕಣ್ಣ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ರು. ಅದಾದ ಬಳಿಕ ಯಾವಾಗ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರಿಗೆ ಮಹಜರಿಗೆ ಅಂತ ಹೋಗ್ಬೇಕು ಅಂತ ಹೇಳಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡ್ರಲ್ಲ, ಆ ಸಮಯದಲ್ಲಿ ಚಿಕ್ಕಣ್ಣಗೆ ಕರೆ ಮಾಡಿ ನೀವು ಠಾಣೆಗೆ ಬರುವ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸ್ಟೋನಿ ಬ್ರೂಕ್ ಪಬ್ಬ ರೆಸ್ಟೋ ಬಾರ್ ಏನಿದೆ ಅಲ್ಲೇ ಬನ್ನಿ ಅಂತ ಹೇಳಿ ಪೊಲೀಸರು ತಿಳಿಸ್ತಾರೆ. ಅದರಂತೆ ಅಂದ್ರೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರದಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗೋ 1 ಗಂಟೆಗೆ ಮುಂಚೆನೆ ಚಿಕ್ಕಣ್ಣ ಅವರು ಬಂದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಹತ್ರ ವೇಟ್ ಮಾಡ್ತಾ ಇದ್ರು. ಯಾವಾಗ ಪೊಲೀಸರು ಆರೋಪಿಗಳನ್ನ ಮಹಜರಿಗೆ ಅಂತ ಕರ್ಕೊಂಡು ಬಂದ್ರಲ್ಲ, ತಕ್ಷಣ ತನ್ನ ಕಾರ್ನಲ್ಲಿ ಬಂದಿದ್ದಂತಹ ಚಿಕ್ಕಣ್ಣ ಪೊಲೀಸರೊಂದಿಗೆ ಜಾಯಿನ್ ಆಗ್ತಾರೆ. ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ತಮ್ಗೇನೆಲ್ಲ ವಿಚಾರಗಳು ಗೊತ್ತಿರುತ್ತೋ ಅದರ ಸಂಪೂರ್ಣ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಪಬ್ನಿಂದ ಅಂದ್ರೆ ರೆಸ್ಟೋ ಬಾರ್ ಏನಿದೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಿಂದ ಈಗ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಲೈವ್ ವಿಜುವಲ್ಸ್ ಕೂಡ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು ವಿಜುವಲ್ಸ್ ಅಲ್ಲಿ. ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಪೊಲೀಸರು
ಬರ್ತಾ ಇದ್ದಾರೆ. ಹಾಗಾಗಿ ಈಗ ಚಿಕ್ಕಣ್ಣ ಏನಿಲ್ಲಿ ಕಾಣ್ತಾ ಇಲ್ಲ, ಯಾಕೆಂದ್ರೆ ಅವರನ್ನ ಮಹಜರುಗಾಗಿ ಮಾತ್ರ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ACP ಕೂಡ ಕಾಣ್ತಾ ಇದ್ದಾರೆ. ಚಂದನ್ ಅವರು ಕೂಡ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಆರೋಪಿ ಪವನ್ ಕೂಡ ತಲೆ ಕೆಳಗಡೆ ಹಾಕಿ ಕೂತ್ಕೊಂಡಿದ್ದಾನೆ. ಅಂದ್ರೆ ಅವ್ರಿಗೆ ಯಾರು ಕೂಡ ಮುಖ ತೋರಿಸ್ತಾ ಇಲ್ಲ ಅವರು. ಆ ರೀತಿಯಾಗಿದೆ. ಸದ್ಯಕ್ಕೆ ಎಲ್ಲ ಆರೋಪಿಗಳನ್ನ ಮಹಜರು ಮುಗಿಸಿ ಕರ್ಕೊಂಡು ಬಂದಿದ್ದಾರೆ. ಇನ್ನು ಎವಿಡೆನ್ಸ್ ಗಳನ್ನ ಮುಂದಿರಿಸಿಕೊಂಡು ನಾಳಿನ ತನಿಖೆಯನ್ನ ಮಾಡ್ತಾರೆ. ಆದ್ರೆ ಚಿಕ್ಕಣ್ಣನ ಪೊಲೀಸರು ಕರ್ಕೊಂಡು ಬಂದಿಲ್ಲ. ಅಂದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ವಿಟ್ನೆಸ್ ಮಾಡೋದಕ್ಕೆ ಪೊಲೀಸರು ರೆಡಿ ಆಗಿದ್ರು. ಹಾಗಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಬೇಕು ಅವೆಲ್ಲವನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಮಹಜರು ಪ್ರಕ್ರಿಯೆಯನ್ನ ಕೂಡ ಈಗಾಗಲೇ ಮುಗಿಸಿದ್ದಾರೆ. ಇನ್ನೇನಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ಚಿಕ್ಕಣ್ಣ ಅವರನ್ನ ಪೊಲೀಸರು ವಿಚಾರಣೆಗೆ ಕರೀತಾರೆ. ಈಗ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರ ಇನ್ವಾಲ್ವ್ಮೆಂಟ್ ಏನು, ಅಂದ್ರೆ ಪಾರ್ಟಿಯಲ್ಲಿ ಎಷ್ಟೊತ್ತು ಭಾಗಿಯಾಗಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಏನಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ಚಿಕ್ಕಣ್ಣ ಅವರನ್ನ ಪೊಲೀಸರು ಕರೆಸ್ಕೊಂತಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಈ ದೃಶ್ಯದಲ್ಲಿ ಗಮನಿಸಿದ್ರಿ, ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಚಿಕ್ಕಣ್ಣ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆರೋಪಿಗಳನ್ನ ಕರ್ಕೊಂಡು ಬರೋಕೆ 1 ಗಂಟೆ ಮೊದಲೇ ಅಲ್ಲಿಗೆ ಬಂದಿದ್ರು. ಪೊಲೀಸರ ಸೂಚನೆಯ ಮೇರೆಗೆ ಅವರನ್ನ ಅಲ್ಲಿ ಕರ್ಕೊಂಡು ಬರಲಾಗಿತ್ತು. ಮತ್ತೊಂದು ಕಡೆಗೆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಲೈವ್ ವಿಜುವಲ್ಸ್. ಈಗಷ್ಟೇ ಸ್ಟೋನಿ ಬ್ರೂಕ್ನಲ್ಲಿ ಮಹಜರು ಕಾರ್ಯ ಕಂಪ್ಲೀಟ್ ಆದಂತಹ ನಂತರದಲ್ಲಿ ಎಲ್ಲ ಆರೋಪಿಗಳನ್ನ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗಿದೆ. ಮುಂದಿನ ಹಂತದ ವಿಚಾರಣೆಗೆ ಆರೋಪಿಗಳನ್ನ ಒಳಪಡಿಸಲಾಗುತ್ತೆ. ಕೆಲವೊಂದಿಷ್ಟು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ. ಆವತ್ತು ಏನ್ ಫುಡ್ ಆರ್ಡರ್ ಮಾಡಿದ್ರು, ಎಷ್ಟು ಬಿಲ್ ಅನ್ನ ಪೇ ಮಾಡಿದ್ರು, ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯಿಂದ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಹಜರು ಕಾರ್ಯದ ಸಂದರ್ಭದಲ್ಲಿ ಪೊಲೀಸರು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಈ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರನ್ನ. ಯಾಕಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಆ ಶೆಡ್ಗೆ ಹೋಗೋದಕ್ಕೂ ಮುಂಚೆ ದರ್ಶನ್ ಹಾಗೆ ಗ್ಯಾಂಗ್ ಅಲ್ಲಿ ಅವರು ಪಾರ್ಟಿಯನ್ನ ಮಾಡಿದ್ರು ಅನ್ನುವಂತ ಮಾಹಿತಿ. ಹಾಗಾಗಿ ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಆ ಪಾರ್ಟಿನಲ್ಲಿ ಭಾಗಿಯಾಗಿದ್ದಂತಹ ಕಾರಣಕ್ಕಾಗಿ ಅಲ್ಲಿ ಏನ್ ಚರ್ಚೆ ಆಯ್ತು, ಅಲ್ಲಿ ರೇಣುಕಾ ಸ್ವಾಮಿಯ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆತನಿಗೆ ಹಲ್ಲೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಚರ್ಚೆಗಳಾಗಿತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡಿದೆ. A3 ಆರೋಪಿಯಾಗಿರುವಂತಹ ಪವನ್ ಜೊತೆಗೆ 10 ಆರೋಪಿಯಾಗಿರುವಂತಹ ಅಂದ್ರೆ 10ನೇ ಆರೋಪಿಯಾಗಿರುವಂತಹ ವಿನಯ್ ಜೊತೆಗೆ A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಲಾಗಿರುವಂತಹ ಚಿಕ್ಕಣ್ಣ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ನೀವು ಗಮನಿಸಬಹುದು. ಮೊದಲನೇದಾಗಿ ಚಿಕ್ಕಣ್ಣ ಅವರು ಕೆಳಗಿಳಿತಾರೆ. ಅವರನ್ನ ಕೂಡ ಅವರ ಸಮ್ಮುಖದಲ್ಲಿ ಈ ಮಹಜರು ಕಾರ್ಯವನ್ನ ಮಾಡಲಾಗಿದೆ. ಈಗ ಮಹಜರು ಕಾರ್ಯ ಕಂಪ್ಲೀಟ್ ಆದಂತಹ ನಂತರದಲ್ಲಿ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರಲಾಗಿದೆ. KSRP ವ್ಯಾನ್ ನಲ್ಲಿ ಎಲ್ಲ 6 ಮಂದಿ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿತ್ತು ಅನ್ನುವಂತ ಮಾಹಿತಿ ಮಹಜರಿಗೆ. ಎಲ್ಲ 6 ಮಂದಿ ಆರೋಪಿಗಳನ್ನ KSRP ವ್ಯಾನ್ ನಲ್ಲಿ ಪೊಲೀಸರು ಮತ್ತೆ ಠಾಣೆಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಮುಂದಿನ ವಿಚಾರಣೆ ಮುಂದುವರಿಯುತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.